ಒಂದಿಷ್ಟು ಹಲವಾರು ಕಾರಣಗಳು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಸೋಷಿಯಲ್ ಮೀಡಿಯಾ ಕೂಡ ಒಂದು ಪ್ರಮುಖ ಕಾರಣ ಅಂತ ನಾವು ಅನ್ಬೋದು. ಮೊಬೈಲ್ನಿಂದ ಅಟ್ರಾಕ್ಟ್ ಆಗೋದು, ಲವ್ ಅದೆಲ್ಲ ಅಂದ್ಕೊಂಡು ಅಟ್ರಾಕ್ಷನ್ನಿಂದ ಬೇರೆಯವ್ರ ಜೊತೆಗೆ ಓಡೋಗೋದು, ಪ್ರೀತಿ ಪ್ರೇಮ ಅಂತ ಹೇಳಿ ಇದರಿಂದ ಭಯಪಟ್ಟು ತಂದೆ ತಾಯಿಗಳು ಮಕ್ಕಳಿಗೆ ಆದಷ್ಟು ಬೇಗ ಮದುವೆ ಮಾಡಿಸೋದಕ್ಕೆ ತೀರ್ಮಾನ ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ. ಅಲ್ಲ, ಒಂದು ಈಗ ನಮಗೆ ಕೋವಿಡ್ ಟೈಮಲ್ಲಿ ಆನ್ಲೈನ್ ಶಿಕ್ಷಣ ಬೇಕಾ ಬೇಡವಾ ಅನ್ನೋ ಚರ್ಚೆ ಮಾಡಿದಾಗ ಖಂಡಿತ ಆನ್ಲೈನ್ ಶಿಕ್ಷಣನ ಒಪ್ಕೊಂಡಿರಲಿಲ್ಲ. ಯಾಕೆಂತಂದ್ರೆ ಒಂದೊಂದು ಮನೇಲಿ ಮೂರು ಜನ ಮಕ್ಕಳಿದ್ದಾರೆ, ಮೂರು ಜನಕ್ಕೂ ಆಂಡ್ರಾಯ್ಡ್ ಮೊಬೈಲ್ ಕೊಡಿಸ್ಬೇಕು, ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು, ಮೊಬೈಲ್ ಒಂದು 20 ಸಾವಿರ ಕೊಡಬೇಕು. ಆಮೇಲೆ ಆನ್ಲೈನ್ ಶಿಕ್ಷಣ ಅದು ಸರಿಯಾದ ಪದ್ಧತಿ ಅಲ್ಲ ಅಂತ. ಆದ್ರೆ ಅನಿವಾರ್ಯವಾಗಿ ಸರ್ಕಾರ ಅದನ್ನ ಮ್ಯಾಂಡೇಟ್ ಮಾಡಿದ್ಮೇಲೆ ಎಲ್ಲ ಮಕ್ಕಳುಗಳ ಕೈಲೂ ಕೂಡ ಆಂಡ್ರಾಯ್ಡ್ ಫೋನ್ಗಳು ಬಂದವು. ಹೌದು, ಅದು ಏನೋ ಆನ್ಲೈನ್ ಶಿಕ್ಷಣದ ಹೆಸರಿನಲ್ಲಿ ಬಂದಿದ್ದು. ಹೌದು, ಅದರ ದುರಂತ ಮತ್ತೆ ದುಷ್ಪರಿಣಾಮವನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಹೆಚ್ಚು ಈ ಆಕರ್ಷಣೆಗೆ ಒಳಗಾಗ್ಲಿಕ್ಕೆ ಕೈಯಲ್ಲಿ ಮೊಬೈಲೇ ಕಾರಣ. ಜಸ್ಟ್ ಒಂದು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಬಹಳ ಈಸಿಯಾಗಿ ಅಕ್ಸೆಸಬಲ್ ಆಗ್ಬಿಡ್ತದೆ. ಹೌದು, ಈಗ ನಾವ್ ಹೇಳ್ತಾ ಇರೋದೇನು, ಮಕ್ಕಳ ಕೈಗೆ ಮೊಬೈಲ್ ಕೊಡೋದಲ್ಲ, ಮಕ್ಕಳು ಖುಷಿಯಿಂದ ಆಟ ಆಡ್ಬೇಕು, ಅವರು ದೈಹಿಕವಾಗಿ ಕಸರತ್ ಮಾಡ್ಬೇಕು, ಮೈದಾನದಲ್ಲಿ ಆಟ ಆಡ್ಬೇಕು. ಈಗ ಏನಾಗಿದೆ, ಆಡುವ ಮಗುವಿಗೊಂದು ಕಾಡುವ ಮಗು ಅನ್ನೋ ತರ ಆಗಿದೆ. ನಿಜ. ಈಗ ಮಗುನೇ ಆಡೋ ಟೈಮಲ್ಲಿ ತಗೊಂಡೋಗಿ ಪೇರೆಂಟ್ಸ್ ಮೊಬೈಲ್ ಕೊಟ್ಬಿಡ್ತಾರೆ ಸರ್, ಅದನ್ನ ನೋಡ್ಕೊಂಡು ಈಗ ಆಡೋ ಮಗುಗೆ ಒಂದು ಕಾಡೋ ಮಗು ಬಂದ್ಬಿಟ್ರೆ ಆ ಮಗುವಿನ ಭವಿಷ್ಯ ಏನಾಗ್ಬೇಕು, ಆಕೆ ಕನಸುಗಳು ಏನಾಗ್ಬೇಕು, ಮುಂದೆ ಸಮಾಜದಲ್ಲಿ ಹೇಗೆ ಅದನ್ನ ನಿಭಾಯಿಸಬೇಕು, ಬಹಳಷ್ಟು ಇದು ಶಾಲಾ ಕಾಲೇಜುಗಳಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಮತ್ತೆ ಈ ತರದ್ದು ಬೇರೆ ಇದನ್ನ ನಾವು ತಡಿಬೇಕಾಗ್ತದೆ. ಯಾಕೆಂದ್ರೆ ನಾವು ಈಗ ಮೊಬೈಲ್ ಅನ್ನ ಇಮಿಡಿಯೇಟ್ ಆಗಿ ನಿಷೇಧ ಮಾಡೋದಕ್ಕೆ ಏನಾದ್ರು ಕಾನೂನು ತರಬೇಕಂತಂದ್ರೆ ಅದಕ್ಕೆ ಬಹಳಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ದಾವೆ. ಅದನ್ನ ಈಗ ಒಂದ್ ರೀತಿನಲ್ಲಿ ಮಕ್ಕಳು ಮೊಬೈಲ್ ಕೈಯಲ್ಲಿಲ್ಲ ಅಂದ್ರೆ ಮಾನಸಿಕ ಖಿನ್ನತೆಗೊಳಗೋಗ್ತಾ ಇದ್ದಾರೆ. ಹೌದು, ಊಟ ಮಾಡ್ತಾ ಇಲ್ಲ ಅವರು. ದಿನನಿತ್ಯ ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಿರ್ತೀವಲ್ಲ, ಮೊಬೈಲ್ ಕೊಡಿಸಿಲ್ಲ ಅಂದ್ರೆ ಕೈ ಕುಯ್ಕೋತಾರೆ. ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ನಿಜ. ಅವ್ರಿಗೆ ಏನಾಗ್ತಾ ಇದೆ, ಕೈಲಿ ಮೊಬೈಲ್ ಇಲ್ಲ ಅಂದ್ರೆ ಬ್ರೈನೇ ಓಡ್ತಾ ಇಲ್ಲ ಮುಂದಕ್ಕೆ. ಆ ತರದ ಅಡಿಕ್ಷನ್ ಆಗ್ಬಿಟ್ಟಿದೆ. ಇನ್ನ ಮುಂದಿನ ವರ್ಷಗಳಲ್ಲಿ ಇದರ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಬಳಸೋದು ಅಂದ್ರೆ ಏನು, 12 ಗಂಟೆ ರಾತ್ರಿ ಆದ್ರೂ ಹಿಂಗೆ ಚುಚ್ಚುತ್ತಾ ಇರ್ತಾರೆ, ಹಿಂಗೆ ಕುತ್ಕೊಂಡಿರ್ತಾರೆ. ಅದು ಏನಾಗ್ತದೆ, ಆಕೆಯ ಮಾನಸಿಕ ಮತ್ತೆ ದೈಹಿಕ ಮತ್ತೆ ವಿದ್ಯಾಭ್ಯಾಸದ ಮೇಲೂ ಕೂಡ ಅನೇಕ ಪರಿಣಾಮಗಳನ್ನ ಬೀರ್ತಾ ಇದೆ. ಮೊಬೈಲ್ಸ್ ಇಂದ ವಿದ್ಯಾಭ್ಯಾಸ, ಮದುವೆ ಆಗಿಲ್ದೇನೆ ಇಟ್ಕೊಳ್ಳುವಂತ ಸಂಬಂಧಗಳಿಂದನೂ ಹೆಚ್ಚಿಗೆ ಇದು ಒಂದು ಕಾರಣ ಒತ್ತಡಕ್ಕೆ ಮದುವೆ ಮಾಡ್ಕೊಳಕ್ ಅವ್ರವ್ರನ್ನೇ. ಇವಾಗ ಅನೈತಿಕ ಸಂಬಂಧಗಳು ಅಂತ ಹೇಳ್ತೀವಿ. ಆತರ ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡಾಗ ಮನೆಯವರೆಲ್ಲರೂ ಸೇರಿ ಅಯ್ಯೋ ಮೊದ್ಲು ಮದ್ವೆ ಮಾಡ್ಬಿಡೋಣ, ಮರ್ಯಾದೆ ಅವ್ರಗಳಿಗೆ ಅನೈತಿಕ ಸಂಬಂಧ ಇಟ್ಕೊಂಡು ಅವ್ರು ಯಾರೋ ಎತ್ತ ಏನು ವಿಚಾರಿಸಲ್ಲ, ಸದ್ಯ ಮದ್ವೆ ಆಗೋದ್ರೆ ಸಾಕು ಇವ್ರದ್ದು. ಅವಾಗ ನಮ್ಮ ಇದು ಕುಟುಂಬದ ಮರ್ಯಾದೆ ಉಳಿಯುತ್ತೆ ಅಂತ, ಮರ್ಯಾದೆ ಬಯಲಾಗತ್ತೆ ಅನ್ನೋದಕ್ಕೋಸ್ಕರ ಅದು ಒಂದ್ ಕಾರಣ ಈ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದ್ವೆ ಆಗೋದು. ನಾವು ಹೆಂಗೆ ವಿದ್ಯಾವಂತರಾಗ್ತಾ ಇದೀವೋ, ನಮ್ಮ ಸಮಾಜ ಹೆಂಗೆ ಬೆಳ್ಕೊಂಡು ಹೋಗ್ತಾ ಇದೆಯೋ ಹಂಗೇನೆ ಈ ಅಪ್ರಾಪ್ತ ವಯಸ್ಸಿನ ಮದುವೆಗಳು ಜಾಸ್ತಿ ಆಗ್ತಾ ಇದಾವೆ ಮೇಡಮ್. 4 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲೇ 2165 ಬಾಲ್ಯ ವಿವಾಹ ಆಗಿದೆ. 2021-22ರಲ್ಲಿ 418 ಬಾಲ್ಯ ವಿವಾಹ, 2022-23ರಲ್ಲಿ 328 ಆಗಿದ್ದಾವೆ, 2023-24ರಲ್ಲಿ 700 ಆಗಿದ್ದಾವೆ. ಅಂದ್ರೆ ಈ ಅಂಕಿಅಂಶಗಳನ್ನ ಗಮನಿಸ್ತಾ ಇದ್ರೆ ಏರ್ಕೊಂಡು ಹೋಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಅಂದ್ರೆ ಕಾನೂನಿನ ಭಯ ಅಂತೂ ಇಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಹೌದು, ಅದು ಮಾತ್ರ ಸತ್ಯ. ಅದು ಕಾನೂನು ಇದ್ರೆ ಇತ್ತು ಅಷ್ಟೇ ತಾನೆ ಅಂತ ಅನ್ನೋದು ಒಂಥರ ಕಾನೂನು ಇದೆ ಗೊತ್ತು ನಮಗೂ, ಬಾಲ್ಯ ವಿವಾಹ ಆಗ್ಬಾರ್ದು ಅಂತ ಅಷ್ಟೇ ನೋಡ್ಕೊಳ್ತೀವಿ ಬಿಡಿ. ನೀವೇನ್ ಹೇಳೋದು, ಅದು ಒಳಗಡೆ ಹಾಕುತ್ತಾರ, ಬೇಲ್ ತಗೊಂಡು ನಾವು ಆಚೆ ಬರ್ತೀವಿ. ಅಲ್ಲ, ಕೇಳಕ್ ಹೋದ್ರೆ ಹೇಳೋದಂದ್ರೆ ನಮ್ಮ ಮಕ್ಕಳಿಗೆ ನೀವು ರಕ್ಷಣೆ ಕೊಡ್ತೀರೇನ್ರಿ, ನಮ್ಮ ಮರ್ಯಾದೆ ನೀವು ಉಳಿಸ್ತೀರೇನ್ರಿ, ನಮ್ಮನೆ ವಿಷಯ ನೀವು ಮಾತಾಡಬಾರ್ದು ಮಧ್ಯೆ ಬಂದು ಹಂಗೆ. ಆಕ್ಚುಲಿ ನಮ್ಮ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಕರ್ನಾಟಕದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ, ಈಗ ಏನು ಎಂಗೇಜ್ಮೆಂಟ್ಗೆ ಏನವರು ರೂಲ್ ಫಾರ್ಮ್ ಮಾಡಿದ್ದಾರೆ, ಅದ್ರ ಹಿಂದೆನೂ ಕೂಡ ಬಿಗಿಯಾದಂತ ಕಾನೂನುಗಳು ಇದಾವೆ. ಮದುವೆ ಆದ್ರೆ ಹೌದು, ನಿಮ್ಗೆ ಬರೀ ಹೆಂಗಿದೆ ಅಂತಂದ್ರೆ ಒಂದು ಪ್ರಕರಣ, ಈಗ ಒಂದು ಬಾಲ್ಯ ವಿವಾಹ ನಡೀತಾ ಇರೋ ಜಾಗಕ್ಕೆ ಒಂದು ಚೌಟ್ರಿಗೆ
ಯಾರಾದರೂ ಈ ಅಧಿಕಾರಿಗಳು ಬಾಲ್ಯ ವಿವಾಹ ಸಮನ್ವಯ ಮತ್ತು ತಡೆ ಸಮಿತಿ ಇರ್ಬೋದು, ಅಥವಾ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಇರ್ಬೋದು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಧಿಕಾರಿಗಳು ಪೊಲೀಸ್ನವ್ರ ಜೊತೆ ಏನಾರ ಒಂದು ರೈಡ್ ಮಾಡಿದ್ರೆ ನೋಡಿ, ಒಂದು ಪ್ರಕರಣದಲ್ಲಿ ಆ ರೈಡ್ ಮಾಡಿದಾಗ ಹುಡುಗನ ಕಡೆಯವರು, ಹುಡುಗಿ ಕಡೆಯವರು, ಮಧ್ಯವರ್ತಿಗಳು, ಇನ್ವಿಟೇಷನ್ ಆಹ್ವಾನ ಪತ್ರಿಕೆ ಪ್ರಿಂಟ್ ಮಾಡಿರೋನು, ಆಮೇಲೆ ಕಲ್ಯಾಣ ಮಂಟಪ ಬಾಡಿಗೆ ಕೊಟ್ಟಿರೋನು, ಪುರೋಹಿತರು, ವಾಲುಗ್ದವರು, ಡಂಗೂರ್ದವರು, ಫೋಟೋಗ್ರಾಫರು, ವಿಡಿಯೋಗ್ರಾಫರು, ಮದುವೆಗೆ ಬಂದವರು, ಊಟ ಮಾಡಿದವರು, ಊಟ ಬಡಿಸಿದವರು, ಅಡಿಗೆ ಭಟ್ರು, ಇವರೆಲ್ಲಾರ ಮೇಲೂ ಕೂಡ FIR ಮಾಡಿ ಒಟ್ಟು 417 ಜನದ ಮೇಲೆ FIR ಆಗಿದೆ ಒಂದು ಪ್ರಕರಣ. ಇದು ಇಲ್ಲ ಅಂತಲ್ಲ, ಕಾಯ್ದೆ ಅಷ್ಟು ಬಿಗಿಯಾಗಿದೆ. ಆದ್ರೆ ನಮ್ಮ ಸಮಾಜ, ಈ ಸಾಮಾಜಿಕ ವ್ಯವಸ್ಥೆ, ಇಲ್ಲಿ ರಾಜಕೀಯ ಪರಿಸ್ಥಿತಿಗಳು ಇದನ್ನ ಈ ತರದನ್ನ FIR ಗಳನ್ನ ಮಾಡ್ಲಿಕ್ಕೆ ಅಡೆತಡೆ ಉಂಟು ಮಾಡ್ತಾ ಇದ್ದೇವೆ. ಕೆಲವು ಪ್ರಕರಣಗಳಲ್ಲಿ ಶಾಸಕರೇ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಬಿಡಿ ನೀವು ಅವ್ರ ಮೇಲೆ ಕೇಸ್ ಮಾಡಬೇಡಿ, ನಾನು ಹೇಳ್ತಾ ಇದ್ದೀನಿ ಬಿಟ್ಬಿಡಿ ಅನ್ನೋ ಪ್ರಕರಣಗಳು ಕೂಡ ಕೆಲವು ಕಡೆ ವರದಿ ಆಗ್ತಾ ಇದ್ದಾವೆ. ಸೊ ಈ ರೀತಿ ಜನಪ್ರತಿನಿಧಿಗಳೇ ಸರ್ಕಾರದ ಅಧಿಕಾರಿಗಳಿಗೆ ಈ ರೀತಿ ಹೇಳೋ ಮುಖಾಂತರ ನೀವು ಇದಕ್ಕೆ ಎಂಕರೇಜ್ಮೆಂಟ್ ಮಾಡೋದಾದ್ರೆ, ಎಷ್ಟು ಕಾಯ್ದೆಗಳು, ಎಷ್ಟು ಬಿಲ್ ಪಾಸ್ ಆದ್ರೂ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋರ್ಗೆನೆ ಈ ತರ ಅಡೆತಡೆ ಮಾಡೋದಾದ್ರೆ ನೀವು ಬಾಲ್ಯ ವಿವಾಹ ಹೇಗೆ ತಡಿತೀರಿ? ತಡಿಯಕ್ ಸಾಧ್ಯ ಹೆಂಗೆ? ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರಕರಣ, ಈಗ ಅಂಗನವಾಡಿ ಕಾರ್ಯಕರ್ತೆ ಹೋಗಿ ತಡಿಯಕ್ ಹೋದ್ರೆ ಸಾಮೂಹಿಕವಾಗಿ ಬಹಿಷ್ಕಾರ ಹಾಕಿದ್ದಾರೆ. ಹೌದು, ಅವಳು ತಲೆ ಎತ್ಕೊಂಡು ತಿರ್ಗಕ್ಕಾಗಿಲ್ಲ ಗ್ರಾಮದೊಳಗಡೆ. ಆ ಮಟ್ಟದಲ್ಲಿ ರಾಜಕೀಯ ಪರಿಸ್ಥಿತಿಗಳು ಪ್ರಭಾವ ಬೀರ್ತಾ ಇದ್ದಾವೆ. ಹಂಗಾಗಿ ಕೆಲವ್ರಿಗೆ ಗೊತ್ತಿದ್ರು ಕೂಡ ಅದನ್ನ ಹೇಳಲ್ಲ. ಆಮೇಲೆ ಅಸಹಾಯಕರಾಗಿ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ಅದನ್ನ ತಡಿಬೇಕಾದಂತ ದತ್ತ ಅಧಿಕಾರಿ ಇರ್ತಕ್ಕಂತ ವ್ಯಕ್ತಿಗಳು ಕಣ್ಣು ಮುಚ್ಚಿ ನಿಲ್ಲುವಂತ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕಿದು ಅನ್ನೋ ಪರಿಸ್ಥಿತಿ ಬಂದಿದೆ. ಅದರಿಂದ ಸರ್ಕಾರ ಈಗ ಏನು ಇದನ್ನ ಎಸ್ಟಾಬ್ಲಿಷ್ ಮಾಡಿದೆ, ಇದನ್ನ ಕಟ್ಟುನಿಟ್ಟಿನ ಜಾರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದು ಫಸ್ಟ್ ಮಾಡಬೇಕು. ಅದು ಪ್ರತಿ ರಿವ್ಯೂ ಮೀಟಿಂಗ್ ಗಳಾಗಬೇಕು. DC ಅವ್ರಿಗೂ ಕಮಿಟಿ ಅಧ್ಯಕ್ಷ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ತಹಸೀಲ್ದಾರ್ ಇರ್ತಾರೆ, ಪಂಚಾಯತಿ ಮಟ್ಟದಲ್ಲಿ ಅಧಿಕಾರಿಗಳು ಇರ್ತಾರೆ. ಇದನ್ನ ಸರಿಯಾಗಿ 4 ಕೇಸನ್ನ ಬಿಗಿಯಾಗಿ ಜಡ್ದು ಎಲ್ಲಾರನ್ನು ಕೂಡ ಜೈಲಿಗೆ ತುಂಬಿದ್ರೆ ಇದು ಸ್ವಲ್ಪ ತಡಿಬಹುದು. ಆದ್ರೆ ಶಿಕ್ಷೆ ಪ್ರಮಾಣ, ಈಗ ನಮ್ಗೆ ಶಿಕ್ಷೆ ಪ್ರಮಾಣ ನೋಡಿದ್ರೆ ಬಹಳ ವಿರಳ. ಶಿಕ್ಷೆ ಪ್ರಮಾಣ 2 ವರ್ಷ ಶಿಕ್ಷೆ, 1 ಲಕ್ಷ ಆಮೇಲೆ ದಂಡ. ಆಮೇಲೆ ಏನಾಗುತ್ತೆ, ಈಗ ಮಾಡ್ಬಿಟ್ಟಿದ್ದಾರೆ, ಮಧ್ಯದಲ್ಲಿ ನಾನು ಹೋಗಿದ್ದೀನಿ, ಕೇಸ್ ಆಯ್ತು, FIR ಆಯ್ತು, ಜೈಲ್ ಆಯ್ತು, ಆಚೆಗೆ ಬಂದ್ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸೋದು. ಇವರು ನನ್ನ ಬಂದು ತಡೆದು ಬಿಟ್ರು, ಅವ್ರ ಮೇಲೆ ದ್ವೇಷ ಸಾಧಿಸೋ ಮುಖಾಂತರ ನಮ್ಮ ವೈಯಕ್ತಿಕ ಬದುಕಿಗೂ ರಕ್ಷಣೆ ಇಲ್ದಂಗ ಆಗ್ಬಿಟ್ಟಿದೆ. ಜೈಲಿಂದ ಬಂದ ತಕ್ಷಣ ನಾವು ಆತಂಕ